ಇದರ ಜೊತೆಗೆ ಹಾಗಾದ್ರೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಯಾರಪ್ಪ ಇದ್ದಾರೆ ಈ ಕುತೂಹಲ ಕೂಡ ಕಾಡುತ್ತೆ. ಸಿದ್ದರಾಮಯ್ಯನವರು ಯಾರ್ಯಾರ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ನೋಡಿ, ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ, ಮೈಸೂರು ಚಾಮರಾಜನಗರ. ಭೈರತಿ ಸುರೇಶ್ ಅವರು ಇಂಧನ ಅಥವಾ ನಗರಾಭಿವೃದ್ಧಿಗಾಗಿ ಅಂದ್ರೆ ಪ್ರಮುಖ ಖಾತೆಗಳು ಯಾವಿದಾವೆ ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಎಂಬಿ ಪಾಟೀಲ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ವಿಜಯಪುರ ಜಿಲ್ಲೆ. ಜಮೀರ್ ಅಹಮದ್ ಖಾನ್ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ, ಬೆಂಗಳೂರು. ನೋಡಿ, ಸಿದ್ದರಾಮಯ್ಯನವರು ಖಾತೆಗಳನ್ನು ಕೂಡ ಪಟ್ಟಿ ಮಾಡಿದ್ದಾರಂತೆ. ಇದು ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋ ಮಾಹಿತಿಗಳು. ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಕೂಡ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇದೆ. ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣದ ಖಾತೆಯನ್ನ ಕೇಳುತ್ತಾ ಇದ್ದಾರೆ. ಇವರು ಕೊಪ್ಪಳದವರು. ಕೊಪ್ಪಳದಿಂದ ಇಬ್ಬರು ನಾಯಕರ ಹೆಸರು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇದೆ. ಸತೀಶ್ ಜಾರಕಿಹೊಳಿ ಬೆಳಗಾವಿ, ದಿನೇಶ್ ಗುಂಡೂರಾವ್ ಬೆಂಗಳೂರು. ನೋಡಿ, ದಿನೇಶ್ ಗುಂಡೂರಾವ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರ ಹೆಸರು ಕೂಡ ಸಿದ್ದರಾಮಯ್ಯನವರ ಆ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ BR ಪಾಟೀಲ್ ಅವರು ಕಲಬುರಗಿ, ಶಿವಲಿಂಗೇಗೌಡ ಹಾಸನ. ಶಿವಲಿಂಗೇಗೌಡ ಹೆಸರನ್ನು ಕೂಡ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. BR ಪಾಟೀಲ್ ಅವರ ಹೆಸರು ಕೂಡ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ ಈಗ.